ಶರಣೆನುವೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಆನಂದ ನಿನ್ನಿಂದ ಕರುಣಾಮಯ ಮೋಡ ಮಳೆಯಾಗಲು ನೀರು ಭೂಮಿ ಸೇರಲು ಭೂಮಿ ಹಸುರಾಗಲು ಲೋಕ ಗೆಲುವಾಗಲು ಮಗಳೇ ಅಂಬಿಕಾ, ಅಪ್ಪ, ದೇವ್ರ ಹತ್ರ ಏನಮ್ಮ ಬಿಡ್ಕೊಳ್ತಾ ಇದ್ದೆ? ನಾನು ಹೇಳ್ತೀನಿ, ಮೊದಲು ಈ ಪ್ರಸಾದ ತಗೊಳ್ಳಿ. ಅಪ್ಪ, ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡು ನನಗೆ ನೀವೇ ತಾಯಿ ತಂದೆ ಎಲ್ಲ ಆಗಿದ್ದೀರಾ. ಅದಕ್ಕೆ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡುವಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ. ನೀನು ಬಂದಾಗ್ಲಿಂದ ಈ ಮನೆಯಲ್ಲಿ ಪೂಜಾ ಪುನಸ್ಕಾರ ವ್ರತ ಜಪ ತಪ ಅಂತ ಮಾಡ್ತಾನೆ ಇದೆಯಮ್ಮ. ದೇವ್ರ ಹತ್ರ ಏನಮ್ಮ ಹರಕೆ ಹೊತ್ಕೊಂಡಿದೀಯಾ? ಏನಪ್ಪ ಹರಕೆ ಹೊತ್ಕೊಳ್ಳಿ, ಹುಟ್ಟಿದಾಕ್ಷಣ ತಾಯಿನ ಕಳ್ಕೊಂಡೆ. ತಾಯಿ ಪ್ರೀತಿಯನ್ನೇ ನೋಡ್ಲಿಲ್ಲ. ಆ ತಾಯಿಯ ಮಡಿಲನ್ನ ಕೊಟ್ಟವ್ರು ನೀವು. ಬಡತನದಲ್ಲಿ ನೊಂದು ಬೆಂದು ವಿದ್ಯಾ ಬುದ್ಧಿಯನ್ನ ಕಲ್ಸಿದ್ರಿ, ಪ್ರೀತಿಯನ್ನೇ ದಾರಿ ಎರೆದ್ರಿ. ಇವತ್ತು ನಿಮ್ ಮಗಳು ನಿಮ್ ಮುಂದೆ ನಿಮ್ಮ ಮಗಳಾಗಿ ನಿಂತಿದ್ದಾಳಪ್ಪ. ನಿನ್ನನ್ನ ಬೆಳೆಸ್ಬೇಕಾದ್ರೆ ಮುದ್ದಾಗಿ ಬೆಳೆಸಕ್ಕೆ ಕಾರಣ ಇದೆ ಮಗಳೇ. ನೋಡಮ್ಮ, ನಿನ್ನ ಎತ್ತಮ್ಮ ನೀನು ಭೂಮಿಗೆ ಬೀಳೋ ಮುಂದೆ ತಿರಗುಟ್ಲಮ್ಮ, ತಿರಗುಟ್ಲು. ನೀನು ನಿನ್ನ ತಾಯಿಯ ತದ್ರೂಪ ಮಗಳೇ. ಅದಕ್ಕೆ ನಿನ್ನ ಮುತ್ತಿನಾಗಿ ಬೆಳೆಸಿದ್ದೀನಮ್ಮ. ನಿನ್ ತಾಯಿ ಸಾಯ್ಬೇಕಾದ್ರೆ ನನ್ನ ಹತ್ರ ಭಾಷೆ ತಗೊಂಡಿದ್ರಮ್ಮ. ನೋಡು, ಹುಟ್ಟುವ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಕಷ್ಟದ ಕಳರಲ್ಲಿ ಬೆಳೆಸದೆ, ಕಂಡವರ ಕೈಯಲ್ಲಿ ಕಣ್ಣವರ ಕಣ್ಣಿಗೆ ಕೀಳಾಗಿ ಕಾಣದೆ, ಕಂಡವರ ಕೈಯಲ್ಲಿ ಬೇಡದೆ ಸುಸಂಸ್ಕೃತ ಸಾಲಿನಲ್ಲಿ ಬೆಳೆಸಬೇಕು. ಅದಕ್ಕೆ ಮಗಳೇ, ನಿನ್ನ ನಾನು ಪ್ರೀತಿ ವಾತ್ಸಲ್ಯದಿಂದ ಮುತ್ತಿನಾಗಿ ಬೆಳೆಸಿದ್ದೇನಮ್ಮ. ಹೌದು ಅಪ್ಪಾಜಿ. ಮಗಳೇ, ನಿನ್ನ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ನನ್ನ ಭಾರ ಕಮ್ಮಿ ಆಗುತ್ತಮ್ಮ. ಅಪ್ಪಾಜಿ, ನಿಮ್ ಕನ್ಸು ಈಡೇರುತ್ತೆ. ಈ ಮಗಳ ಭವಿಷ್ಯಕ್ಕೋಸ್ಕರ ನಿಮ್ಮ ಪ್ರಾಣವನ್ನೇ ತೆಗೆದವ್ರು ನೀವು. ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿನೇ ಇರಲ್ಲ. ಅಂತ ಅನಾಥ ಹೆಣ್ಣು ಮಕ್ಕಳಿಗೆ ನಿಮ್ಮಂತವ್ರು ತಂದೆ ಆಗ್ಬೇಕು. ಅಪ್ಪಾಜಿ, ನಿಮ್ಮಂತವ್ರನ್ನ ತಂದೆ ಆಗಿ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಪ್ಪಾಜಿ, ನಾನ್ ನಿಮ್ಮ ಹೆಸರಿಗೆ ಯಾವುದೇ ರೀತಿಯಾದಂತ ಕಳಂಕ ತರದೆ ಕೊಟ್ಟು ಮನೆಗೆ ಬೆಳಕಾಗಿ ತವ್ರ ಮನೆಗೆ ಕೀರ್ತಿಯಾಗಿ ಬಾಳ್ತೀನಿ ಅಪ್ಪಾಜಿ, ಕೀರ್ತಿಯಾಗಿ ಬಾಳ್ತೀನಿ. ಬಡವನ ಮಗಳಾದರೂ ಗಂಡನಿಗೆ ಗರುಡ ಭಕ್ಷಿ ಆಗದೆ ಹುಟ್ಟಿದ ಮನೆಯ ಕೀರ್ತಿಯನ್ನ ಮೆಟ್ಟಿದ ಮನೆಯಲ್ಲಿ ಬೆಳಗಬೇಕು. ಮಗಳೇ, ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತವೇ ಬರುತ್ತೆ. ಗಂಡನಿಗೆ ಹರಗಿಳಿಯಾಗಿ ಅಕ್ಕಪಕ್ಕದವರಿಗೆ ಹಾಲು ಹಣ್ಣಾಗಿ
ಹುಟ್ಟಿದ ಮನೆಯ ಕೀರ್ತಿಯನ್ನ ಬೆಳೆಸಬೇಕು ಮಗಳೇ. ಆಯ್ತು ಅಪ್ಪಾಜಿ, ನಾನು ಆವಾಗ್ಲೇ ಹೇಳ್ದಾಗೆ ನಿಮ್ ಹೆಸರಿಗೆ ಯಾವುದೇ ರೀತಿಯಾದಂತ ಕಳಂಕ ಬರ್ದೆ ಏನೇ ಸಮಸ್ಯೆ ಬಂದ್ರು ಧೈರ್ಯವಾಗಿ ಎದುರಿಸ್ತಾ ಬಾಳ್ತೀನಿ ಅಪ್ಪಾಜಿ. ಇದು ನಿಮ್ಮ ಪಾದ ಸಾಕ್ಷಿ. ಎದ್ದೇಳು ಮಗಳೇ. ನೋಡಮ್ಮ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಮ್ಮ, ನೀನೇನೇ ಬೇಜಾರು ಮಾಡ್ಕೊಳ್ಳಂತಾನೆ. ಅಯ್ಯೋ ಅಪ್ಪಾಜಿ, ನಿಮ್ ಮಗಳ ಮುಂದೆ ಹೇಳೋದಕ್ಕೆ ಇಷ್ಟೊಂದು ಸಂಕೋಚನ, ಅದೇನು ಅಂತ ಹೇಳಿ. ನೋಡ ಮಗಳೇ, ಒಂದು ಹೆಣ್ಣು ಜೀವನದಲ್ಲಿ ಏನ್ ಬೇಕಾದ್ರೂ ಕಳ್ಕೋಬಹುದಮ್ಮ, ಆದ್ರೆ ಎಂಟನ ಮಾತ್ರ ಕಳ್ಕೋಬಾರ್ದು ಮಗಳೇ. ಎಂಟನ ಕಳ್ಕೊಂಡ ಹೆಣ್ಣು ಈ ಸಮಾಜದಲ್ಲಿ ಬೀದಿನಾಗಿಂತ ಕೀಳಮ್ಮ, ಬೀದಿನ. ಅದಕ್ಕೋಸ್ಕರ ಈ ನಿನ್ನ ತಂದೆಯ ಆಸೆಯನ್ನು ನೆರವೇರಿಸಮ್ಮ. ಖಂಡಿತವಾಗೂ ಅಪ್ಪಾಜಿ, ನೀವ್ ಹೇಳ್ದಾಗೆ ನ್ಯಾಯ ನೀತಿ ಧರ್ಮ ನನ್ನ ಉಸಿರಾಗಿ ನಾನು ಬಾಳ್ತೀನಿ ಅಪ್ಪಾಜಿ. ಸಂತೋಷಣ? ನನ್ನ ಮುದ್ದಿನ ಮಗಳು ನೀನು, ನನ್ನ ಮುದ್ದಿನ ಮಗಳು. ನೀವು ಕೂಡ ನನ್ನ ಮುದ್ದಿನ ಅಪ್ಪ.